ಉಮೇಶ್ ಜಾಧವ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಪತ್ರ ಸ್ವೀಕರಿಸುವುದಾಗಿ ಇಲ್ಲಿ ಸ್ಪೀಕರ್ ಸಹಿಯನ್ನ ಮಾಡಿದ್ದಾರೆ. ಸ್ವೀಕರಿಸಿರುವುದಾಗಿ ಸ್ಪೀಕರ್ ಸಹಿಯನ್ನ ಮಾಡಿರುವಂತದ್ದು. ಆದ್ರೆ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಸ್ಪೀಕರ್ ಅವರು ಅನ್ನುವ ಪ್ರಶ್ನೆನೇ ಈಗ ಎದ್ದಿರುವಂತದ್ದು. ರಾಜೀನಾಮೆ ಪತ್ರವನ್ನ ಸ್ವೀಕರಿಸಿರುವುದಾಗಿ ಈಗ ಆಲ್ರೆಡಿ ಸ್ಪೀಕರ್ ಸಹಿಯನ್ನ ಹಾಕಿದ್ದಾರೆ. ಆದ್ರೆ ರಾಜೀನಾಮೆಯನ್ನ ಅಂಗೀಕರಿಸ್ತಾರಾ ಸ್ಪೀಕರ್, ಈ ಒಂದು ಪ್ರಶ್ನೆನೇ ಎಲ್ಲರಲ್ಲೂ ಕೂಡ ಕಾಡ್ತಾ ಇರುವಂತದ್ದು. ಜಾಧವ್ ಮೇಲೆ ಶಾಸಕ ಸ್ಥಾನ ಅನರ್ಹ ಮಾಡುವಂತೆ ಈಗ ಆಲ್ರೆಡಿ ದೂರನ್ನ ನೀಡಲಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ದೂರನ್ನ ನೀಡಿದ್ರು ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು. ಹೀಗಾಗಿ ಕೂಡಲೇ ರಾಜೀನಾಮೆ ಅಂಗೀಕಾರ ಮಾಡ್ತಾರಾ ಅನ್ನುವ ಪ್ರಶ್ನೆ ಈಗ ಎದ್ದಿರುವಂತದ್ದು. ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ದೂರನ್ನ ನೀಡಿದ್ರು. ಸಿದ್ದರಾಮಯ್ಯ ದೂರಿನ ಆಧಾರದ ಮೇಲೆ ನೋಟಿಸ್ ನೀಡಿ ವಿವರಣೆಯನ್ನ ಕೇಳಬೇಕಿದೆ ಸ್ಪೀಕರ್ ಅವರು. ಸೊ ಹೀಗಾಗಿ ಸ್ಪೀಕರ್ ವಿವರಣೆ ಬಳಿಕ ಶಾಸಕ ಸ್ಥಾನ ಅನರ್ಹದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಉಮೇಶ್ ಜಾಧವ್ ಸೇರಿ 4 ಶಾಸಕರ ಅನರ್ಹಕ್ಕೆ ದೂರನ್ನ ನೀಡಿದ್ರು ಸಿದ್ದರಾಮಯ್ಯನವರು. ಸಿದ್ದು ದೂರಿನ ಹಿನ್ನೆಲೆಯಲ್ಲಿ ಉಮೇಶ್ ಜಾಧವ್ಗೆ ಫುಲ್ ಟೆನ್ಷನ್ ಕೂಡ ಶುರುವಾಗಿದೆ, ಏನ್ ಮಾಡಬಹುದು ಅಂತ. ಸೊ ಹೀಗಾಗಿನೇ ಸ್ಪೀಕರ್ ಅವರ ಅಂಗಳದಲ್ಲಿ ಇರುವಂತದ್ದು ಚೆಂಡು. ಸ್ಪೀಕರ್ ಅವರು ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಡೋದು ನಿರೀಕ್ಷೆ ಅಂತ ಈಗ ಕೊಟ್ಟಿದ್ದಾರೆ. ಸೊ ವಾಟ್ ನೆಕ್ಸ್ಟ್, ಏನಾಗಬಹುದು? ರಮೇಶ್ ಕುಮಾರ್ ಅವರ ಅಂಗಳದಲ್ಲಿ ಚೆಂಡಿದೆ. ಸೊ ರಮೇಶ್ ಕುಮಾರ್ ಅವರು ಏನ್ ಮಾಡಬಹುದು ಅಂತ? ಈಗಾಗಲೇ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿದ್ರು ಅಂತ ಹೇಳಿ ಒಟ್ಟು ಕಾಂಗ್ರೆಸ್ನ 4 ಶಾಸಕರ ಮೇಲೆ ಅನರ್ಹತೆಯ ಕತ್ತಿ ಇರುವಂತದ್ದು. ಈಗಾಗಲೇ ಇವ್ರನ್ನ 4 ಜನ ಶಾಸಕರನ್ನ ಅನರ್ಹತೆ ಮಾಡ್ಬೇಕಂತೇಳಿ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಹಲವಾರು ದಾಖಲೆಗಳನ್ನು ಇಟ್ಟುಕೊಂಡು ವಕೀಲರ ಮೂಲಕ ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ ಸಲ್ಲಿಸಿರುವುದು. ಈಗಾಗಲೇ ಕಳೆದ ಬಾರಿ ಸದನ ನಡೆತಿರುವಂತಹ ಸಂದರ್ಭದಲ್ಲೇ ಅವರಿಗೆ ದೂರನ್ನು ದಾಖಲು ಮಾಡಿರುವಂತದ್ದು. ಈ ಸಂಬಂಧಪಟ್ಟಾಗೆ ಇನ್ನು ರಮೇಶ್ ಕುಮಾರ್ ಅವರು ಅವರಿಗೆ ವಿವರಣೆ ಕೇಳಿ ನೋಟಿಸ್ ಅನ್ನ ಜಾರಿ ಮಾಡಬೇಕಾಗಿದೆ. ಆದ್ರೆ ಇದುವರೆಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿಲ್ಲ. ಇದರ ಬೆನ್ನಲ್ಲೇ ಇದೀಗ ಉಮೇಶ್ ಜಾಧವ್ ಅವರು ಇವತ್ತು ಬೆಳಗ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಮಾನತು ಅಂದ್ರೆ ಅನರ್ಹತೆ ಅಸ್ತ್ರ ಕೂಡ ಸ್ಪೀಕರ್ ಬಳಿ ಇರುವಂತದ್ದು. ಅಲ್ಲದೆ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿದ್ರಿಂದ ಶಾಸಕಾಂಗ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಸ್ಪೀಕರ್ ಅವರಿಗೆ ಅವರ ಮೇಲೆ ಕ್ರಮ ಕೈಗೊಳ್ಳುವಂತೆ ಒತ್ತಡ ಹೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ನಾವು ಇದು ಅಮಾನತಿಗೆ ಸಂಬಂಧಪಟ್ಟ ದೂರನ್ನು ನೀಡಿದ್ದೀವಿ, ಹಾಗಾಗಿ ನೀವು ಈ ಸಂಬಂಧಪಟ್ಟ ಯಾವಾಗ ಕ್ರಮ ಕೈಗೊಳ್ತೀರಾ, ಕ್ರಮ ಕೈಗೊಳ್ಳೋದು ಯಾವಾಗ ಅಂತ ಹೇಳಿ ಮನವಿ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ಈ ಅಮಾನತು ಅಂದ್ರೆ ಅನರ್ಹತೆ ಅಸ್ತ್ರದ ಸಂಬಂಧಪಟ್ಟ ಹಾಗೆ ಈ ಉಮೇಶ್ ಜಾಧವ್ ಅವರಿಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕಂತ ಹೇಳಿದ್ರೆ ಈಗಾಗಲೇ ನೋಟಿಸ್ ನೀಡದೆ ಅವ್ರಿಗೆ ಯಾವುದೇ ವಿವರಣೆಯನ್ನು ಕೇಳದೆ ಅವರಿಗೆ ಬರ್ಖಾಸ್ತು ಮಾಡುವಂಥದ್ದು ಕೂಡ ಇದು ವಿರೋಧಕ್ಕೆ ಕಾರಣವಾಗಬಹುದು. ಹಾಗಾಗಿ ರಮೇಶ್ ಕುಮಾರ್ ಅವರು ಇವರ ರಾಜೀನಾಮೆಯನ್ನು ಅಂಗೀಕಾರ ಮಾಡುವ ಮೊದಲೇ ಈ ಸಂಬಂಧಪಟ್ಟ ಹಾಗೆ ಒಂದು ವಿವರಣೆ ಕೇಳಿ ಒಂದು ನೋಟಿಸ್ ಅನ್ನ ಜಾರಿ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಪೃಥ್ವಿರಾಜ್ ಈಗಾಗಲೇ ಮಾರ್ಚ್ 6ನೇ ತಾರೀಕಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಬರ್ತಿದೆ. ಕಲಬುರಗಿಯಲ್ಲಿ ಬೃಹತ್ ಸಮಾವೇಶನ ಮಾಡ್ತಿದ್ದಾರೆ. ಆ ಸಮಾವೇಶದಲ್ಲೇ ಉಮೇಶ್ ಜಾಧವ್ ಅವರನ್ನ ಅಧಿಕೃತ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಮತ್ತು ಕಲಬುರಗಿಯಲ್ಲಿ ಇವರನ್ನ ಬಿಜೆಪಿ ಅಭ್ಯರ್ಥಿ ಅಂತ ಹೇಳಿ ಘೋಷಣೆಯನ್ನ ಮಾಡುವ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ರೆ ರಮೇಶ್ ಕುಮಾರ್ ಅವರು 6ನೇ ತಾರೀಕು ಒಳಗೆ ಇವರ ರಾಜೀನಾಮೆಯನ್ನ ಅಂಗೀಕಾರ ಮಾಡ್ತಾರ ಅಥವಾ ಅನರ್ಹತೆ ಹೆಸರಿನಲ್ಲಿ ಇವರ ಮೇಲೆ ನೋಟಿಸ್ ಅನ್ನ ಜಾರಿ ಮಾಡ್ತಾರ ಅನ್ನೋದು ಸದ್ಯದ ಕುತೂಹಲ. ಚಿದಾನಂದ್ ಪಟೇಲ್, ಒಂದು ಇಲ್ಲಿ ಶಾಸಕರನ್ನ ಅನರ್ಹತೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು, ನಿಯಮಗಳು, ಕ್ರಮಗಳು ಇರ್ತವೆ. ಅಲ್ಲಿ ಪ್ರಮುಖವಾಗಿ ಪಕ್ಷ ವಿರೋಧಿ ಚಟುವಟಿಕೆ ಅಥವಾ ವಿಪ್ ಅನ್ನ ಉಲ್ಲಂಘಿಸಿದಂತಹ ಸಂದರ್ಭದಲ್ಲಿ ಬರುತ್ತೆ. ಇಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವ ರೀತಿಯಲ್ಲಿ ನೋಡೋದಾದ್ರೆ ಯಾವ ರೀತಿಯಾಗೂ ಕೂಡ ಮಾತನಾಡಿಲ್ಲ. ಮತ್ತು ಒಂದ್ ಕಡೆ ವಿಪ್ ಅನ್ನು ಕೂಡ ಅಂದ್ರೆ ಅಧಿವೇಶನಕ್ಕೆ ಬಂದು ಹಾಜರಾಗಿದ್ರು, ಅದು ಕಾನೂನು ತಜ್ಞರ ಸಲಹೆಯಂತೆ. ಸೊ ಹೀಗಾಗಿ ಅದ್ಯಾವುದು ಕೂಡ ಪ್ರಶ್ನೆ ಆಗೋದಿಲ್ವಾ ಅಂತ? ಪೃಥ್ವಿರಾಜ್, ಸ್ಪೀಕರ್ ಅವರು ಒಬ್ಬ ಶಾಸಕ ರಾಜೀನಾಮೆ ಕೊಟ್ಟ ತಕ್ಷಣ ಅಂಗೀಕಾರ ಮಾಡಬೇಕಂತ ಹೇಳಿ ಕಾನೂನಿನಲ್ಲಿ ಯಾವುದೇ ರೀತಿಯ ಉಲ್ಲೇಖವಿಲ್ಲ. ಸ್ಪೀಕರ್ ಅವರಿಗೆ ಪರಮಾಧಿಕಾರ ಇರತಕ್ಕಂಥದ್ದು ಮತ್ತು ಅದು ಸಾಂವಿಧಾನಿಕ ಹುದ್ದೆ ಆಗಿದ್ದರಿಂದ ಸ್ಪೀಕರ್ ಅವರು ಆ ರಾಜೀನಾಮೆ ಇಟ್ಕೊಂಡು ಆ ರಾಜೀನಾಮೆ ಹಿನ್ನೆಲೆಯಲ್ಲಿ ಅವರಿಗೆ ಕಾರಣ ಕೇಳಬಹುದು ಅಥವಾ ಅದನ್ನ ತಡೆ ಹಿಡಿಯಬಹುದು. ಕನಿಷ್ಠ 3 ತಿಂಗಳವರೆಗೂ ಕೂಡ ತಡೆ ಹಿಡಿಯುವ ಅಧಿಕಾರ ಇದೆ ಅಂತ ಹೇಳಲಾಗ್ತಿದೆ. ಮತ್ತೊಂದು ಕಡೆ ಈಗಾಗಲೇ ಅವರ ಮೇಲೆ ಅನರ್ಹತೆಯ ದೂರನ್ನು ಕೊಟ್ಟಿದ್ರಿಂದ ಆ ದೂರಿಗೆ ಸಂಬಂಧಪಟ್ಟ ಕೂಡ ಅದನ್ನ ವಿಚಾರಣೆ ಮುಗಿಸಬೇಕಾಗಿದೆ ಸ್ಪೀಕರ್ ಅವರು. ಆ ದೂರನ್ನು ಇಟ್ಕೊಂಡು ಅವರಿಗೆ ವಿವರಣೆ ಕೇಳಿ ಇವರಿಗೆ ನೀವು ಕೊಟ್ಟಿರ್ತಕ್ಕಂಥ ದೂರಿನ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಅನರ್ಹತೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಮತ್ತೆ ಶಾಸಕಾಂಗ ಪಕ್ಷದ ನಾಯಕರಿಗೆ ಸ್ಪೀಕರ್ ಅವರು ಪತ್ರ ಬರೆಯುವಂತಹ ಸ್ಥಿತಿ ನಿರ್ಮಾಣ ಆಗಬೇಕಾಗಿದೆ. ಹಾಗಾಗಿ ಸದ್ಯಕ್ಕೆ ಇದು ಏನು ಈಗಾಗಲೇ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ಸ್ಪೀಕರ್ ಅವರು ಕೂಡಲೇ ಅಂಗೀಕಾರ ಮಾಡುವುದು ಡೌಟ್ ಅಂತಲೇ ಕೂಡ ಹೇಳಲಾಗ್ತಿದೆ. ಪೃಥ್ವಿರಾಜ್,
ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದೀವಿ ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಬಟ್ ಈಗ ಸ್ಪೀಕರ್ ಅಂಗಳದಲ್ಲಿ ಚೆಂಡಿದೆ. ಏನ್ ಮಾಡ್ತಾರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಅನ್ನೋದೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಯಾಕೆಂದ್ರೆ ನಿಮ್ಗೆಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ, ಅಧಿವೇಶನದ ಸಂದರ್ಭದಲ್ಲಿ CLP ಮೀಟಿಂಗಿಗೆ ಬಂದಿಲ್ಲ, ಅದು ಇದು ಅಂತ ಸಿದ್ದರಾಮಯ್ಯನವರು ದೂರನ್ನ ಕೂಡ ನೀಡಿದ್ರು ರಮೇಶ್ ಕುಮಾರ್ ಅವರಿಗೆ. ಸಮನ್ವಯ ಸಮಿತಿ ಆರಂಭದಲ್ಲೇ ಜಾಧವ್ ವಿಚಾರ ಚರ್ಚೆ ಆಗಿದೆ. ಉಮೇಶ್ ಜಾಧವ್ ರಾಜೀನಾಮೆ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಸಮನ್ವಯ ಸಮಿತಿ ಸಭೆಯಲ್ಲಿ ಏನ್ ಮಾಡ್ತಾರೆ ಮಾಡ್ಲಿ ಅಂತ ಸಿಎಂ HD ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರಂತೆ. ಈ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಮತ್ತು ನಾಗೇಂದ್ರ ಕತೆ ಏನಂತೆ? ಉಮೇಶ್ ಜಾಧವ್ ಅವರಂತೂ ರಾಜೀನಾಮೆ ಕೊಟ್ರು. ಇನ್ನ ರಮೇಶ್ ಜಾರಕಿಹೊಳಿ ಮತ್ತೆ ನಾಗೇಂದ್ರ ಕತೆ ಏನಂತೆ ಸಭೆಯಲ್ಲಿ ಕೇಳಿದ್ದಾರೆ ಸಿಎಂ HD ಕುಮಾರಸ್ವಾಮಿ ಅವರು. ಅವರ ಬಗ್ಗೆನೂ ವಿಶ್ವಾಸ ಇಲ್ಲ ಬಿಡ್ರಿ ಅಂತ ಹೇಳಿದ್ದಾರಂತೆ. ಶಾಸಕಾಂಗ ಪಕ್ಷದ ನಾಯಕರು, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ನೋಡೋಣ, ಅವರಿಂದ ಏನು ತೊಂದರೆ ಇಲ್ಲ, ಸರ್ಕಾರಕ್ಕೆ ತೊಂದರೆ ಆಗಲ್ಲ ಬಿಡಿ ಅಂತ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರು ಕೇಳಿದಂತಹ ಸಂದರ್ಭದಲ್ಲಿ ಉತ್ತರವನ್ನು ನೀಡಿದ್ದಾರೆ. ಶಾಸಕ ಸ್ಥಾನಕ್ಕೆ ಉಮೇಶ್ ಜಾಧವ್ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಕನ್ನಡಕ್ಕೆ ಸಿಎಂ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ರಾಜೀನಾಮೆ ಕೊಡ್ಲಿ ಬನ್ನಿ, ಒಳ್ಳೆದಾಗುತ್ತೆ ಅಂತ ಸಿಎಂ ಮಾತನಾಡಿರುವಂತದ್ದು. ಕುಮಾರಕೃಪಾ ಗೆಸ್ಟ್ ಹೌಸ್ ಬಳಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜೀನಾಮೆಯನ್ನ ಕೊಡ್ಲಿ ಬಿಡಿ ಬ್ರದರ್, ಒಳ್ಳೆದಾಗುತ್ತೆ ಅಂತಾನೆ ಸಿಎಂ ಕುಮಾರಸ್ವಾಮಿ ಅವರು ಮಾತನಾಡಿರುವಂತದ್ದು. ಅವರಿಂದ ಏನನ್ನೂ ಕೂಡ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಏನ್ ಮಾಡ್ತಾರೆ ನೋಡೇ ಬಿಡೋಣ, ಅವರಿಂದ ಏನೂ ತೊಂದರೆ ಆಗೋದಿಲ್ಲ, ಸರ್ಕಾರಕ್ಕೆ ತೊಂದರೆ ಆಗಲ್ಲ ಬಿಡಿ ಅಂತ ಸಿದ್ದರಾಮಯ್ಯನವರು ಒಂದ್ ಕಡೆ ಕುಮಾರಸ್ವಾಮಿ ಅವರ ಬಳಿ ಹೇಳಿದ್ದಾರೆ. ರಾಜೀನಾಮೆ ಕೊಡ್ಲಿ ಒಳ್ಳೇದು ಅಂತ ಸಿಎಂ HD ಕೂಡ ಹೇಳಿರುವಂತದ್ದು. ಒಟ್ನಲ್ಲಿ ಇಲ್ಲಿ ಒಂದ್ ಕಡೆ ಟೆನ್ಷನ್ ಇದ್ರೂ ಕೂಡ ಇಲ್ಲಿ ಒಂದ್ ರೀತಿಯಾಗಿ ಯಾವುದೇ ರೀತಿಯಾದಂತಹ ಆತಂಕ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಕೊಳ್ಬಾರ್ದು ಅನ್ನೋದು ಕೂಡ ಈ ಮೈತ್ರಿ ಸರ್ಕಾರದ ನಾಯಕರಲ್ಲಿದೆ. ಸಭೆಯಲ್ಲಿ ಸಮನ್ವಯ ಸಮಿತಿ ಸಭೆ ನಡೀತಾ ಇರುತ್ತೆ, ಲೋಕಸಭೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರ ಬಳಿ ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಟ್ಟಿರುವಂತ ವಿಚಾರ ಗೊತ್ತಾಗ್ತಿದ್ದ ಹಾಗೆ ಕುಮಾರಸ್ವಾಮಿ ಅವರು ಇದೇ ವಿಚಾರವನ್ನ ಎತ್ತಿದ್ದಾರೆ. ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟರು, ವಾಟ್ ನೆಕ್ಸ್ಟ್? ಉಳಿದಿರುವಂತವ್ರ ಕತೆ ಏನು ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು, ಹಾಗೆ ನಾಗೇಂದ್ರ ಅವರು, ಮಹೇಶ್ ಕುಮಟಳ್ಳಿ ಅವರ ಕತೆ ಏನು ಹಾಗಾದ್ರೆ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯನವರನ್ನ. ಸಿದ್ದರಾಮಯ್ಯನವರು ಏನ್ ಮಾಡ್ತಾರೆ ನೋಡೋಣ, ಅವರಿಂದ ಏನು ತೊಂದರೆ ಆಗಲ್ಲ, ಡೋಂಟ್ ವರಿ, ಸರ್ಕಾರಕ್ಕೆ ತೊಂದರೆ ಆಗಲ್ಲ ಬಿಡಿ ಅಂತ ಏನು ಇಲ್ಲಿ ಪ್ರಮುಖವಾಗಿ CLP ಲೀಡರ್ ಆಗಿರುವಂತಹ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಮತ್ತು ಒಂದ್ ಕಡೆ ರಾಜೀನಾಮೆ ಕೊಡ್ಲಿ ಒಳ್ಳೇದು ಅಂತ ಕೂಡ ಕುಮಾರಸ್ವಾಮಿ ಅವರು ಕೂಡ ರಿಯಾಕ್ಟ್ ಮಾಡಿರುವಂತದ್ದು. ಒಟ್ಟಲ್ಲಿ ಕಾಂಗ್ರೆಸ್ನಿಂದ ಮೊದಲ ವಿಕೆಟ್ ಪತನವಾಗಿದೆ. ಚಿಂಚೋಳಿಯ ಶಾಸಕರಾಗಿರುವಂತಹ ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು. ಇದೇ ಒಂದು ವಿಚಾರ ಸಮನ್ವಯ ಸಮಿತಿ ಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ಎಂದಿನಂತೆ ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಟ್ಟಿದ್ದಾರಾ, ಒಳ್ಳೇದು ಬಿಡಿ ಬ್ರದರ್ ಅನ್ನೋ ರೀತಿಯಲ್ಲೇ ರಿಯಾಕ್ಟ್ ಮಾಡಿದ್ದಾರೆ. ನೀವು ಕೂಡ ನೋಡ್ತಿದ್ದೀರಾ. ಇದು ಇವತ್ತು ಕುಮಾರಕೃಪಾ ಗೆಸ್ಟ್ ಹೌಸ್ ನಲ್ಲಿ ನಡೆದಂತ ಸಮನ್ವಯ ಸಮಿತಿ ಸಭೆಯಲ್ಲಿ ಏನು ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, JDS ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಡ್ಯಾನಿಶ್ ಅಲಿ, ಹಾಗೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರು, ಹಾಗೆ ಡಾಕ್ಟರ್ G ಪರಮೇಶ್ವರ್ ಅವರು ಭಾಗವಹಿಸಿದ್ರು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಅಳಕಟ್ಟಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶ್ರೀನಿವಾಸ್ ಅಳಕಟ್ಟಿ, ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟಿರುವಂತಹ ವಿಚಾರ ಕೂಡ ಸಮನ್ವಯ ಸಮಿತಿ ಸಭೆಯಲ್ಲಿ ಚರ್ಚೆ ಆಯ್ತಂತೆ. ಇಲ್ಲಿ ಯಾವ ರೀತಿಯಾದಂತ ಅಂದ್ರೆ ಇಲ್ಲಿ ಪ್ರಸ್ತಾಪ ಆದಾದ್ಮೇಲೆ ಯಾವ ರೀತಿಯಾಗಿತ್ತು ರಿಯಾಕ್ಷನ್ಸ್ ಅವ್ರದ್ದೆಲ್ಲ ಅಂತ? ಪೃಥ್ವಿರಾಜ್, ಶಿವರಾತ್ರಿ ಹಬ್ಬದ ದಿನದಂದೇ ಒಂದು ಕಾಂಗ್ರೆಸ್ ಶಾಸಕ ಉಮೇಶ್ ಜಾಧವ್ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಕೋಲಾರದಲ್ಲಿ ಭೇಟಿ ಮಾಡಿ ಒಂದು ರಾಜೀನಾಮೆಯನ್ನು ಸಲ್ಲಿಸತಕ್ಕಂತ ಈ ಒಂದು ಪ್ರಕರಣ ಏನಿದೆ ಇವತ್ತು ಸಮನ್ವಯ ಸಮಿತಿ ಸಭೆಯಲ್ಲಿ ಸದ್ದು ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಪ್ರತಿ ಸಮನ್ವಯ ಸಮಿತಿ ಸಭೆಯಲ್ಲಿ ಕೂಡ ಮುಖಂಡರಲ್ಲಿ ಒಂದು ರೀತಿಯ ಒಂದು ಜೋಶ್ ಆಗಿರ್ತಕ್ಕಂಥ ಒಂದು ವಾತಾವರಣ ಕಾಣ್ತಾ ಇತ್ತು ಮತ್ತು ಜೋಶ್ ಮೂಡಲ್ಲೇ ಒಂದು ನಾಯಕರು ಇರ್ತಾ ಇದ್ರು. ಆದ್ರೆ ಸಮನ್ವಯ ಸಮಿತಿ ಸಭೆ ಆರಂಭವಾಗ್ತಿದ್ದಂತೆ ಯಾವ ನಾಯಕರ ಮುಖದಲ್ಲೂ ಕೂಡ ಒಂದು ಜೋಶ್ ಇರಲಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ
ಇರ್ತಕ್ಕಂಥ ಕಾರಣ ಉಮೇಶ್ ಜಾಧವ್ ಅವರ ರಾಜೀನಾಮೆ ವಿಚಾರ. ಅಂದ್ರೆ ಎಲ್ಲೋ ಒಂದ್ ಕಡೆ ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಉಮೇಶ್ ಜಾಧವ್ ಇವತ್ತು ಆಶ್ಚರ್ಯಚಕಿತವಾಗಿ ಒಂದು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಕಾಂಗ್ರೆಸ್ ನಾಯಕರಿಗೆ ಒಂದು ದೊಡ್ಡ ಶಾಕ್ ನೀಡಿದೆ ಅಂತ ಹೇಳ್ಬೋದು. ಅಂದ್ರೆ ಸಮನ್ವಯ ಸಭೆಗೂ ಮುಂಚಿತವಾಗಿನೇ ಒಂದು ದಿನೇಶ್ ಗುಂಡೂರಾವ್ ಮತ್ತು ಈಶ್ವರ್ ಖಂಡ್ರೆ, ಸಿದ್ದರಾಮಯ್ಯ ಮತ್ತು ಡಿಸಿಎಂ ಪರಮೇಶ್ವರ್ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ವೇಣುಗೋಪಾಲ್ ಇದೇ ವಿಚಾರವಾಗಿನೇ ಒಂದು ಸಭೆಯನ್ನು ಕೂಡ ಮಾಡಿದ್ರು. ಥ್ಯಾಂಕ್ ಯು ಶ್ರೀನಿವಾಸ್ ಅಳಕಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಮುನ್ನಡೆ ಒಂದು ಕಾರ್ಯಕ್ರಮ ನಡೀತಾ ಇದೆ, ಸಿಎಂ ಕೂಡ ಭಾಗವಹಿಸಿದ್ದಾರೆ. ಮಾಧ್ಯಮ ಪರಿಣಿತರ ಜೊತೆ ಅವರು ಮಾತನಾಡ್ತಾರೆ. ಗುರುಮಿಠಕಲ್ನಲ್ಲಿ ಬಾಬುರಾವ್ ಚಿಂಚನಸೂರ್ ಇದ್ದಾರೆ. ಅಫ್ಜಲ್ಪುರದಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರು ಇರುವಂತದ್ದು. ಚಿಂಚೋಳಿಯಲ್ಲಿ ಉಮೇಶ್ ಜಾಧವ್. ಅಂದ್ರೆ ಇಲ್ಲಿ ಯಾವ ರೀತಿಯಾದಂತ ಸ್ಟ್ರಾಟಜಿಯನ್ನ ರೂಪಿಸಲಾಗಿದೆ ಅನ್ನೋದು. ಯಾಕೆಂದ್ರೆ ಇಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿಯಲ್ಲಿ ಕೂತು ಸ್ಕೆಚ್ ಅನ್ನ ಹಾಕಿದ್ರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಅಮಿತ್ ಶಾ ಅವರು. ಕೆಡ್ಡಾಕ್ಕೆ ಬೀಳ್ತಾರ ಸೋಲಿಲ್ಲದ ಸರದಾರ ಖರ್ಗೆ ಅನ್ನುವ ಪ್ರಶ್ನೆ ಎದ್ದಿದೆ. ಮಲ್ಲಿಕಾರ್ಜುನ ಖರ್ಗೆ ಸೋಲೋದು ಖಚಿತನ? ಹಾಗಾದ್ರೆ ಒಂದು ಕಾಲದಲ್ಲಿ ಖರ್ಗೆ ಶಕ್ತಿ ಆಗಿತ್ತು ಈ ಒಂದು ಟೀಮ್. ಹಿಂದಿನ ಶಕ್ತಿಯೇ ಈಗ ಖರ್ಗೆಗೆ ಸವಾಲಾಗಿ ಪರಿಣಮಿಸಿದೆ. ಖರ್ಗೆ ಕೆಡ್ಡ ತೋಡಿದ್ದಾರೆ. ಹಳೆಯ ಟೀಮ್, ಹಳೆಯ ಆಪ್ತ ಮಿತ್ರರು ಅಂದ್ರೆ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನಸೂರ್, ಹಾಗೆ ಇಲ್ಲಿ ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಒಂದು ಕಾಲದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಶಕ್ತಿಯಾಗಿದ್ರು, ಬೆನ್ನೆಲುಬಾಗಿ ನಿಂತಿದ್ದಂತವರು. ಈಗ ಖರ್ಗೆ ಅವರನ್ನೇ ಸೋಲಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಣವ್ಯೂಹವನ್ನ ಹೆಣೆದಿದ್ದಾರೆ. ಖರ್ಗೆಗೆ ಕೆಡ್ಡವನ್ನ ತೋಡುವುದಕ್ಕೆ ಈ ಒಂದು ಹಳೆ ಟೀಮೇ ಮುಂದಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ದಿಲ್ಲಿಯಲ್ಲಿ ಕೂತು ಸ್ಕೆಚ್ ಅನ್ನ ಹಾಕಿರೋದು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ಅವರು. ಕೆಡ್ಡಕ್ಕೆ ಬೀಳ್ತಾರ ಸೋಲಿಲ್ಲದ ಸರದಾರ ಮಲ್ಲಿಕಾರ್ಜುನ ಖರ್ಗೆ ಅವರು. ಸೋಲೋದು ಖಚಿತನ? ಹಳೆ ಟೀಮ್ ಈಗ ಇವರ ವಿರುದ್ಧ ಸೆಟೆದು ನಿಂತಿರುವಂತಹ ಹಿನ್ನೆಲೆಯಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಗುರುಮಿಠಕಲ್ನ ಶಾಸಕರಾಗಿದ್ದಂತವರು ಈಗ ಮಾಜಿ ಶಾಸಕರಾಗಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಂತವರು ಬಾಬುರಾವ್ ಚಿಂಚನಸೂರ್ ಅವರು ಸಚಿವರು ಕೂಡ ಆಗಿದ್ರು ಕಳೆದ ಬಾರಿಯ ಒಂದು ಸರ್ಕಾರದ ಸಂದರ್ಭದಲ್ಲಿ. ಅವರು ಈಗ ಬಿಜೆಪಿಯಲ್ಲಿದ್ದಾರೆ. ಮತ್ತು ಒಂದ್ ಕಡೆ ಇಲ್ಲಿ ಮಾಲಿಕಯ್ಯ ಗುತ್ತೇದಾರ್ ಅವರು ಕೂಡ ಈಗ ಬಿಜೆಪಿಯಲ್ಲಿ ಇರುವಂತದ್ದು. ಅವರು ಅಫ್ಜಲ್ಪುರದ ಶಾಸಕರಾಗಿದ್ದಂತವರು, ಆದ್ರೆ ಈಗ ಕಾಂಗ್ರೆಸ್ನಿಂದ ಅವರು ಬಿಜೆಪಿಯಲ್ಲಿ ಇರುವಂತದ್ದು. ಮತ್ತು ಒಂದ್ ಕಡೆ ಉಮೇಶ್ ಜಾಧವ್ ಅವರು, ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಆಪ್ತರಾಗಿದ್ರು, ಈಗ ಬಿಜೆಪಿಯಲ್ಲಿದ್ದಾರೆ. ಕೆಡ್ಡವನ್ನ ತೋಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ನೋಡ್ತಾ ಇದೀವಿ ಯಾವ ರೀತಿಯಾಗಿ ಅಮಿತ್ ಶಾ ಅವರು ಖರ್ಗೆ ಅವರನ್ನ ಸೋಲಿಸೋದಕ್ಕೆ ಒಂದು ಕೆಡ್ಡವನ್ನ ರೆಡಿ ಮಾಡಿದ್ರು ಅಂತ. ಈ ಹಿಂದೆ ಆಪ್ತ ಮಿತ್ರ ಆಗಿದ್ರು ಖರ್ಗೆ ಅವರಿಗೆ ಮಾಲಿಕಯ್ಯ ಗುತ್ತೇದಾರ್ ಅವರಾಗಿರ್ಬೋದು, ಬಾಬುರಾವ್ ಚಿಂಚನಸೂರ್ ಆಗಿರ್ಬೋದು, ಹಾಗೆ ಉಮೇಶ್ ಜಾಧವ್ ಅವರು ಕೂಡ. ಇವರೆಲ್ಲರೂ ಕೂಡ ಒಂದಾಗಿರುವಂತಹ ಹಿನ್ನೆಲೆಯಲ್ಲಿ ಖರ್ಗೆ ಅವರು ಸೋತ್ ಬಿಡ್ತಾರಾ ಅಂತ, ಸೋಲಿಲ್ಲದ ಸರ್ದಾರನಿಗೆ ಸೋಲಾಗ್ಬಿಡ್ತಾ ಅಂತ? ಪೃಥ್ವಿರಾಜ್, ಏನು ಮೇಲ್ನೋಟಕ್ಕೆ ಹಾಗೆ ಅನಿಸಬಹುದು, ಆದರೂ ಸಹ ಯಾಕಂದ್ರೆ ಖರ್ಗೆ ಅವ್ರಿಗೂ ಸಹ ತಮ್ಮದೇ ಆದ ಸ್ಟ್ರಾಟಜಿ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಏನಂದ್ರೆ ರಾಷ್ಟ್ರ ಮಟ್ಟದಿಂದ ಹಿಡಿದು ಜಿಲ್ಲಾ ಮಟ್ಟದ ನಾಯಕರವರೆಗೂ ಸಹ ಖರ್ಗೆಗೆ ಕೆಡ್ಡಾಡ್ ತೋಡುವಂತ ಪ್ರಯತ್ನಗಳನ್ನ ಹಲವಾರು ದಿನಗಳಿಂದ ಮಾಡಿದ್ರು. ಸ್ವತಃ ಪ್ರಧಾನಿ ಮೋದಿ ಅವರೇ ಇದು ಖರ್ಗೆ ಅವರ ಕೊನೆಯ ಭಾಷಣ ಆಗಲಿದೆ ಅನ್ನೋ ಒಂದು ಮಾತನ್ನ ಸಂಸತ್ನಲ್ಲಿಯೇ ಹೇಳಿದ್ರು. ಹೀಗಾಗಿ ಅದೇ ಒಂದು ಮುನ್ಸೂಚನೆ ಆಗಿತ್ತು. ಖರ್ಗೆ ಅವ್ರನ್ನ ಏನು ಸೋರಿಸಲಿಕ್ಕೆ ಏನೆಲ್ಲ ರೀತಿಯ ತಂತ್ರಗಳು ಬಿಜೆಪಿ ಹೆಣಿತಾ ಇದೆ ಅನ್ಲಿಕ್ಕೆ. ಹೀಗಾಗಿ ಏನು ಖರ್ಗೆ ವಿರೋಧಿ ಪಡೆಯಲ್ಲಿ ಯಾರ್ಯಾರಿದ್ರು ಅವರೆಲ್ಲರನ್ನೂ ಸಹ ಒಂದ್ ಕಡೆ ಸೇರಿಸುವಂತ ಪ್ರಯತ್ನ ಬಿಜೆಪಿ ಮಾಡ್ತು. ಒಂದ್ ಕಡೆ ಗುರುಮಿಠಕಲ್ ಕ್ಷೇತ್ರದಿಂದ ಸೋತಂತಹ ಬಾಬುರಾವ್ ಚಿಂಚನಸೂರ್ನವ್ರನ್ನ ಸೆಳ್ಕೊಂಡ್ರು. ಅದಕ್ಕಿಂತ ಮುಂಚಿತವಾಗಿ ಮಾಲಿಕಯ್ಯ ಗುತ್ತೇದಾರ್ ಅವರನ್ನು ಬಿಜೆಪಿ ಸೆಳ್ಕೊಂಡಿದ್ರು. ಅದಾದ ನಂತರ ಇವರಿಬ್ಬರ ಮೂಲಕ ಅಂದ್ರೆ ಕಾಂಗ್ರೆಸ್ನಿಂದ ಬಂದಂತಹ ಮಾಲಿಕಯ್ಯ ಗುತ್ತೇದಾರ್ ಮತ್ತು ಬಾಬುರಾವ್ ಚಿಂಚನಸೂರ್ ಅವರ ಮೂಲಕನೇ ಉಮೇಶ್ ಜಾಧವ್ ಅವರನ್ನು ಸೆಳೆದುಕೊಳ್ಳುವಲ್ಲಿ ಇವತ್ತು ಬಿಜೆಪಿ ಯಶಸ್ವಿಯಾಗಿದೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರೇ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಗ್ಗಲು ಮುಳ್ಳಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಅವರು ಬಿಜೆಪಿ ಪಾಳಯದಲ್ಲಿದ್ದಾರೆ, ಕಾಂಗ್ರೆಸ್ನಲ್ಲಿ ಇದ್ದು ಈಗ ಬಿಜೆಪಿಗೆ ಹೋಗಿ ಈಗ ಒಂದು ರೀತಿಯಲ್ಲಿ ಖರ್ಗೆ ಅವರಿಗೆ ಮಗ್ಗಲು ಮುಳ್ಳಾಗಿದ್ದಾರೆ. ಈಗ ಇಲ್ಲಿ ಏನಂದ್ರೆ ಬಿಜೆಪಿಗೆ ಬೇರೆ ಯಾರು ಅಂತ ಸಮರ್ಥ ಅಭ್ಯರ್ಥಿ ಇದ್ದಿಲ್ಲ. ಹೀಗಾಗಿ ಚಿಂಚೋಳಿಯ ಉಮೇಶ್ ಜಾಧವ್ ಅವರನ್ನ ಸೆಳೆದುಕೊಳ್ಳುವ ಮೂಲಕ ಅವರಿಗೆ ರಾಜೀನಾಮೆ ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಂತರದಲ್ಲಿ ಈಗ ಮೋದಿ ಸಮ್ಮುಖದಲ್ಲಿನೇ ಇವತ್ತು ಅವ್ರನ್ನ ಬಿಜೆಪಿ ಬರ ಮಾಡಿಕೊಳ್ಳುವ ಮೂಲಕ ಅಧಿಕೃತವಾಗಿ ಲೋಕಸಭಾ ಕಣಕ್ಕೆ ಅಖಾಡಕ್ಕೆ ಇಳಿಸಲಿದ್ದಾರೆ. ಹೀಗಾಗಿ
ಮಲ್ಲಿಕಾರ್ಜುನ ಖರ್ಗೆ ಏನು ಸೋಲಾರ್ ಇದೆ ಸರ್ದಾರ್ ಅನ್ಸ್ಕೊಂಡಿದ್ದಾರೆ, ಆ ಸೋಲಾರ್ ಸರ್ದಾರ್ನಿಗೆ ಸೋಲುಣಿಸುವಂತಹ ಎಲ್ಲ ತಂತ್ರಗಾರಿಕೆಯನ್ನು ಅಮಿತ್ ಶಾ ಮತ್ತು ಶಿವರಾಮ ಮೋದಿ ಸುಂಡಿ ಮಾಡ್ತಾ ಇಲ್ಲಿ ಇದೆ. ಪ್ರಮುಖವಾಗಿ ನೋಡ್ತಾ ಇದ್ವಿ, ಕಳೆದ ಬಾರಿಯ ಚುನಾವಣೆಯನ್ನ ಒಂದು ಬಾರಿ ನೋಡೋದಾದ್ರೆ ರೇವು ನಾಯಕ್ ಬೆಳಮಗಿ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು. ಅವರು ಕೂಡ ಟಫ್ ಫೈಟ್ ಅನ್ನ ನೀಡಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಕೇವಲ 60,000 ಮತಗಳಿಂದ ಮಾತ್ರ ಅವರು ಸೋಲನ್ನ ಅಪ್ಪಿದ್ದು. ಈ ಬಾರಿಯ ಲೆಕ್ಕಾಚಾರ ಹೇಗಿದೆ, ಬಲಾಬಲ ಯಾವ ರೀತಿಯಾಗಿದೆ ಅಂತ? ಪೃಥ್ವಿರಾಜ್, ಕಳೆದ ಬಾರಿ ನೋಡಿದಾಗ ಮೋದಿ ಅಲೆ ಇತ್ತು. ಮೋದಿ ಅಲೆ ಇದ್ದಂತಹ ಸಂದರ್ಭದಲ್ಲೂ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರು 65,000 ಮತಗಳ ಅಂತರದಿಂದ ಅವರು ಗೆದ್ದಿದ್ರು. ಹೀಗಾಗಿ ಕಳೆದ ಬಾರಿಗೆ ಹೋಲಿಸಿದಲ್ಲಿ ಈಗ ಮೋದಿ ಅಲೆ ಅಷ್ಟಿಲ್ಲ ಅನ್ನೋದು ಜನರ ಅಭಿಮತವಾಗಿದೆ. ಹೀಗಾಗಿ ಪ್ರಬಲ ಅಭ್ಯರ್ಥಿಯನ್ನು ಇವತ್ತು ಕಣಕ್ಕೆ ಇಳಿಸ್ತಾ ಇದ್ದಾರೆ. ಅಂದ್ರೆ ಇವರು ಉಮೇಶ್ ಜಾಧವ್ ಅವರು ಒಂದು ಸಂಭಾವಿತರು ಮತ್ತು ವೈದ್ಯರಾಗಿದ್ದಂಥವ್ರು. ಹಂಗಾಗಿ ಖರ್ಗೆ ವಿರುದ್ಧ ಸಮರ್ಥ ಅಭ್ಯರ್ಥಿ ಆಗಬಲ್ಲರು ಅನ್ನೋದು ಲೆಕ್ಕಾಚಾರ ಆಗಿದೆ. ಅಲ್ಲದೆ ಏನು ಖರ್ಗೆ ವಿರುದ್ಧದ ಮತಗಳನ್ನ ಸೆಳಿಲಿಕ್ಕೆ ಇವರು ಸಮರ್ಥರಿದ್ದಾರೆ ಜಾಧವ್ ಅವರು ಅನ್ನೋದು ಲೆಕ್ಕಾಚಾರವಾಗಿದೆ. ಹೀಗಾಗಿನೇ ಒಂದು ಸಮರ್ಥ ಅಭ್ಯರ್ಥಿಗಾಗಿ ಹುಡುಕಾಟ ನಡೆಸಿದ್ರು. ಅದನ್ನ ಕಾಂಗ್ರೆಸ್ ಮೂಲಕನೇ ಸೆಳೆದುಕೊಳ್ಳುವಂತ ಪ್ರಯತ್ನ ಮಾಡಿದೆ. ಇಲ್ಲಿ ಒಂದು ಜಾಧವ್ ರಾಜೀನಾಮೆಯಿಂದ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡೆದಂತಹ ಲೆಕ್ಕಾಚಾರ ಬಿಜೆಪಿಯದ್ದಾಗಿದೆ. ಯಾಕಂದ್ರೆ ಒಂದ್ ಕಡೆ ವಿಧಾನಸಭೆಯಲ್ಲಿ ಒಂದು ಅಭ್ಯರ್ಥಿ, ಒಂದು ಶಾಸಕ ಸ್ಥಾನ ಕಡಿಮೆ ಆಗುತ್ತೆ, ಜೊತೆಗೆ ಲೋಕಸಭೆಯಲ್ಲಿ ಒಬ್ಬ ಸಮರ್ಥ ಅಭ್ಯರ್ಥಿ ಬಿಜೆಪಿ ಸಿಕ್ಕಂತಾಗಿದೆ. ಹೀಗಾಗಿ ಬಿಜೆಪಿ ಏನು ತನ್ನ ತಂತ್ರಗಾರಿಕೆಯಲ್ಲಿ ಮೊದಲ ಮಟ್ಟದಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಈಗ ಒಂದೇ ಲೆಕ್ಕಾಚಾರ, ಈಗ ಜಾಧವ್ ಅವ್ರನ್ನ ನಿಲ್ಲಿಸೋದು ಮತ್ತು ಅವ್ರನ್ನ ಗೆಲ್ಲಿಸಲಿಕ್ಕೆ ಏನೆಲ್ಲ ರಣತಂತ್ರ ಹೆಣಿಬೇಕು ಅದರಲ್ಲಿ ನಿರತವಾಗಿದೆ. ಅದಕ್ಕಾಗಿನೇ ಏನು ಮೋದಿ ಅವ್ರನ್ನ ಮಾರ್ಚ್ 6ಕ್ಕೆ ಕಲಬುರಗಿ ಕರೆಸ್ತಾ ಇದ್ದಾರೆ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಜೊತೆಗೆ ಬಿಜೆಪಿಯ ಬೃಹತ್ ಸಮಾವೇಶ ಮಾಡ್ತಾ ಇದ್ದಾರೆ. ಆ ಸಮಾವೇಶದಲ್ಲಿನೇ ಜಾಧವ್ ಅವ್ರನ್ನ ಪಕ್ಷಕ್ಕೆ ಬರ ಮಾಡಿಕೊಳ್ಳುವ ಮೂಲಕ ಮೋದಿ ಅವರೇ ಅಧಿಕೃತವಾಗಿ ಇವರು ನಮ್ಮ ಅಭ್ಯರ್ಥಿ, ಇವ್ರನ್ನ ಬೆಂಬಲಿಸಿ ಅಂತ ಘೋಷಣೆ ಮಾಡಲಿದ್ದಾರೆ, ಮತದಾರರಿಗೆ ಮನವಿ ಮಾಡಲಿದ್ದಾರೆ. ಹೀಗಾಗಿ ಖರ್ಗೆ ಅವ್ರನ್ನ ಸೋಲಿಸೋದೇ ಒಂದು ಶತಾಯಗತಾಯ ನಮ್ಮ ಏನು ನಿರ್ಧಾರ ಮತ್ತು ನಾವು ಮುಂದಿನ ದಿನಗಳಲ್ಲಿ ನಮ್ಮ ಸ್ಟ್ರಾಟಜಿ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡ್ತಾ ಇದ್ವಿ ಇಲ್ಲಿ ಪ್ರಮುಖವಾಗಿ ಒಂದ್ ಕಡೆ ಬಿಜೆಪಿ ಕಾಂಗ್ರೆಸ್ ಶಾಸಕರಾಗಿರುವಂತ ಇಲ್ಲಿ ಉಮೇಶ್ ಜಾಧವ್ ಅವರನ್ನ ಸೆಳೆದುಕೊಂಡಿದೆ ಅನ್ನೋದು, ಅಂದ್ರೆ ಇಲ್ಲಿ ಕನ್ಫರ್ಮ್ ಆಗೋದು ನಾಡಿದ್ದು ನಡೀತಾ ಇರುವಂತಹ ಒಂದು ಸಮಾವೇಶದಲ್ಲಿ, ನರೇಂದ್ರ ಮೋದಿ ಅವರು ಭಾಗಿಯಾಗ್ತಿರುವಂತಹ ಸಮಾವೇಶದಲ್ಲಿ ಇವರು ಜಾಯಿನ್ ಆದ್ಮೇಲೆ ಕನ್ಫರ್ಮ್ ಆಗುತ್ತೆ. ಒಟ್ನಲ್ಲಿ ಈಗ ರಾಜೀನಾಮೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮೊದಲ ವಿಕೆಟ್ ಪತನ ಆಗಿರುವಂತದ್ದು. ಇದೆಲ್ಲವೂ ಕೂಡ ಗೊತ್ತಿದ್ದುಕೊಂಡೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಅನುಕಂಪದ ಟ್ರಂಪ್ ಕಾರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಕಲಬುರಗಿಯ ಕ್ಷೇತ್ರದಲ್ಲಿ ಭಾವನಾತ್ಮಕ ವಿಚಾರಗಳನ್ನ ತರ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ ಜೊತೆ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಉಮೇಶ್ ಜಾಧವ್ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದಾರೆ, ನಿರೀಕ್ಷೆ ಇತ್ತ? ಕಳೆದ ಕೆಲವು ತಿಂಗಳಿಂದ ಅವ್ರ ಸಂಪರ್ಕಕ್ಕೆ ಬರ್ಲಾರ್ದು, ಮತ್ತೆ ಕ್ಷೇತ್ರದಲ್ಲಿ ಕೂಡ ಸಿಗ್ಲಾರ್ದು, ಮತ್ತೆ ಮಾಧ್ಯಮದಲ್ಲಿ ವರದಿ ಬರೋದು ನೋಡಿದ್ರೆ ಬಹುಶಃ ನಿರೀಕ್ಷೆ ಇತ್ತು ಅನ್ಸುತ್ತೆ. ನಮ್ಮ ಜಿಲ್ಲೆನಲ್ಲಂತೂ ಸಾಮಾನ್ಯ ಮಾತಾಗಿತ್ತು. ಸರ್, ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರ ಸರ್ ಈ ರಾಜೀನಾಮೆ ಕೊಡೋದಕ್ಕೂ ಮುಂಚೆ? ಅಂದ್ರೆ ನಿಮಗೂ ಗೊತ್ತಿದೆ, ಸುಮಾರು ಆಲ್ಮೋಸ್ಟ್ 2-3 ತಿಂಗಳಿಂದಲೂ ಕೂಡ ಇದೇ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇತ್ತು. ನೋಡಿ, ಬಹಳ ಸ್ಪಷ್ಟವಾಗಿ ಇದು ಆಪರೇಷನ್ ಕಮಲಕ್ಕೆ ಬಲಿಯಾಗಿದ್ದಾರೆ ಅಂತ ಗೊತ್ತಾಗುತ್ತಿತ್ತು. ಮೊನ್ನೆ ರೆಕಾರ್ಡಿಂಗ್ ಅಲ್ಲೇ ಪ್ರತಿಪಕ್ಷದ ನಾಯಕರು ಒಪ್ಕೊಂಡಿರೋ ಮಾತುಗಳು, ಮತ್ತೆ ಯಾವ ರೀತಿ ಬಿಜೆಪಿ ಅಭ್ಯರ್ಥಿಯಾಗಿ ಇರ್ಬೇಕು ಅಂದ್ಬಿಟ್ಟು ಅವ್ರು ಮಾತನಾಡಿರೋ, ಮತ್ತೆ ಹಲವಾರು ಸಂದರ್ಭ ಸನ್ನಿವೇಶದಲ್ಲೂ ಕೂಡ ಪಾರ್ಟಿ ಬಗ್ಗೆ ವಿರುದ್ಧವಾಗಿ ಮಾತಾಡೋದು, ಇವೆಲ್ಲ ಇಟ್ ಆಲ್ ಹ್ಯಾಡ್ಸ್ ಅಪ್ ದಟ್ ಈಸ್ ಕ್ಲಿಯರ್ ವಿಕ್ಟಿಮ್ ಆಫ್ ಆಪರೇಷನ್ ಲೋಟಸ್. ಓಕೆ ಸರ್, ಈ ಹಿಂದೆ ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಕಡೆ ಬಾರಿಗೆ ಬರ್ತಾರೆ ನೋಡ್ತಾರೆ ಲೋಕಸಭೆ ಅಂತ ಹೇಳ್ತಾ ಇದ್ರು. ಇದೇ ಒಂದು ವಿಚಾರವನ್ನ ನೋಡೋದಾದ್ರೆ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡ್ಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು ಅನ್ಸುತ್ತಾ? ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಹೇಗಾದ್ರೂ ಮಾಡಿ ಸೋಲಿಸ್ಬಿಡ್ಬೇಕು ಈ ಸಲ ಅನ್ನೋ ಒಂದು ಏನ್ ಎಲ್ಲರ ನಿಲುವು ಅನ್ಸುತ್ತೆ ಬಿಜೆಪಿ ಅವ್ರದ್ದು? ಇಲ್ಲ, ಕ್ವೈಟ್ ನ್ಯಾಚುರಲಿ ಈಗ ಬಿಜೆಪಿ ನಮ್ಮ ವಿರೋಧ ಪಕ್ಷ ಇದೆ, ಅವ್ರು ಯಾಕೆ ನಮ್ ಬೆಂಬಲಿಸ್ತಾರೆ? ಅದು ನಾವು ಹಾಗೆ ಎಕ್ಸ್ಪೆಕ್ಟ್ ಮಾಡೋದು ಮೂರ್ಖತನ. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದ ತಕ್ಷಣ ಬೇರೆ ಪಾರ್ಟಿದವರು ನಮ್ಗೆ ಸಪೋರ್ಟ್ ಮಾಡತ್ತಾರ? ಪಾಲಿಟಿಕ್ಸ್ ಇಲ್ಲ ಸರ್, ಇಲ್ಲಿ ಕಾಂಗ್ರೆಸ್ನವ್ರನ್ನೇ ಸೆಳ್ಕೊಂಡು ಸೋಲಿಸ್ಬೇಕು ಅನ್ನೋದಾ ಅಂತ. ಈಗ ಅದೇ ನಾನು ಹೇಳ್ದಂಗೆ, ಇದು ಪಾಲಿಟಿಕ್ಸ್. ಅವ್ರು ಗೆಲ್ಲಕ್ ಏನ್ ಮಾಡ್ಬೇಕು ಆ ತಂತ್ರಗಳನ್ನ ಅವ್ರು ಮಾಡ್ತಾರೆ, ನಾವು ಗೆಲ್ಲಕ್ ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ಏನ್ ಇವಾಗ
ಕಲಬುರ್ಗಿನಲ್ಲಿ ಏನಾಗ್ಬಿಟ್ಟಿದೆ, ಬಿಜೆಪಿನಲ್ಲಿ ಒರಿಜಿನಲ್ ಬಿಜೆಪಿನೇ ಇಲ್ಲ, ಎಲ್ಲ ಇಂಪೋರ್ಟ್ ಮಾಡ್ಕೊಂಡು ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾರೆ ಬಿಜೆಪಿಗೆ. ಈ ಮಾಲಿಕಯ್ಯ ಗುತ್ತೇದಾರ್ ಅವ್ರು ಇರ್ಬೋದು, ಚಿಂಚನ್ಸೂರ್ ಅವ್ರು ಇರ್ಬೋದು, ಈಗ ಉಮೇಶ್ ಜಾಧವ್ ಅವರಾಗಿದ್ದಾರೆ. ಔಟ್ಸೋರ್ಸ್ ಮಾಡೆಲ್ ನಲ್ಲಿ ಬಿಜೆಪಿ ನಡೀತಾ ಇದೆ ನಮ್ ಜಿಲ್ಲೆನಲ್ಲಿ. ಆದ್ರಿಂದ ಇನ್ನೊಬ್ರು ಹೋಗಿದ್ದಾರೆ, ನೋಡೋಣ. ಆಮೇಲೆ ಈ ಮೋದಿ ಅವ್ರು ಹೇಳಿದ ತಕ್ಷಣ ಕಲಬುರ್ಗಿ ಜನರು ತಿರುಗ್ತಾರ? ಖರ್ಗೆ ಅವ್ರು ಏನ್ ಮಾಡಿದ್ದಾರೆ, ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಜನರಿಗೆ ಗೊತ್ತಿದೆ. ಈಗ 11 ಬಾರಿ ಸಾಹೇಬ್ರ ಖರ್ಗೆ ಅವರ ಕೈ ಹಿಡಿದಿದ್ದಾರೆ. ಆಮೇಲೆ ಸೋಲ್ಸೋದು ಬಿಡೋದು ಮೋದಿ ಅವ್ರಿಗೆ ಬಿಟ್ಟಿದ್ದಲ್ಲ ವಿಚಾರ, ಅದು ಜನರಲ್ಲಿ. ಇವ್ರಿಗೆ ಸಂವಿಧಾನದಲ್ಲೂ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಮೋದಿ ಅವರಿಗೆ. ಅದಕ್ಕೆ ಹಂಗೆ ಸ್ವಲ್ಪ ಸರ್ವಾಧಿಕಾರಿಗಳ ಮಾತದು. ಜನರ ಬೆಂಬಲ ಇದೆ, ಜನರು ಕೆಲಸ ನೋಡ್ತಾರೆ, ಅಭಿವೃದ್ಧಿ ನೋಡ್ತಾರೆ, ಅದ್ರ ಪ್ರಕಾರ ಬೆಂಬಲ ಸಿಗುತ್ತೆ. ಸರ್, ಕೆಲವರು ಹೇಳ್ತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿರ್ಲಕ್ಷ್ಯ ಮತ್ತೆ ಇವರನ್ನ ಕಡೆಗಣಿಸಿದ್ದಕ್ಕೆ ಇವತ್ತು ಉಮೇಶ್ ಜಾಧವ್ ಅವರು ರಾಜೀನಾಮೆ ಕೊಡುವಂತ ಹಂತಕ್ಕೆ ಹೋಗಿದ್ದು ಅನ್ನೋದು. ನೋಡಿ, ಈಗ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಆರೋಪ ಮಾಡೇ ಹೋಗ್ಬೇಕಲ್ವಾ? ಏನ್ ನಮ್ಗೆ ಪ್ರಶಂಸೆ ಮಾಡ್ಬಿಟ್ಟು ಹೋಗ್ತಾರಾ? ಕ್ಯಾನ್ ವಿ ಎಕ್ಸ್ಪೆಕ್ಟ್ ದಟ್? ಈಗ ಹೌದಪ್ಪ, ಏನ್ ನೆಪ ಕೊಟ್ಟಿದ್ದಾರೆ, ಏನಾದ್ರೂ ಬುನಾದಿ ಇದೆ ಈ ಆರೋಪಗಳಿಗೆ? ಏನಾದ್ರೂ ಹೋಗ್ಬೇಕಾದ್ರೆ ಯಾವ್ದೋ ಕುಂಟ್ ನೆಪ ಕೊಡ್ಬೇಕಾಗಿತ್ತೆ. ಕ್ಷೇತ್ರದ ಅಭಿವೃದ್ಧಿ ಅಂದ್ರೆ ಇವ್ರೇನ್ ಸಾಮಾನ್ಯ ಗ್ರಾಮ ಪಂಚಾಯತ್ ಮೆಂಬರ್, ಇವ್ರಿಗೆ ಗೊತ್ತಾಗಲ್ವಾ ಒಂದು ಕ್ಷೇತ್ರದ ಅಭಿವೃದ್ಧಿ ಕೆಲಸ ಅಂದ್ರೆ ಎಷ್ಟೊತ್ತಾಗುತ್ತೆ, ಹೇಗಾಗುತ್ತೆ, ಯಾರಿಂದ ಆಗುತ್ತೆ ಅಂತ ಗೊತ್ತಾಗಲ್ವಾ? ಕ್ವೈಟ್ ನ್ಯಾಚುರಲಿ ಹಿ ನೋಸ್ ದ ಪ್ರೊಸೆಸ್. ಏನ್ ಮೊದಲೇ ಬಾರಿ MLA ನಾ ಇವರು, ಅಥವಾ ಏನ್ ಆರ್ಡಿನರಿ ಗ್ರಾಮ ಪಂಚಾಯತ್ ಮೆಂಬರ್ ಇವರು? ಕಾನೂನಾತ್ಮಕವಾಗಿ ಆಡಳಿತಾತ್ಮಕವಾಗಿ ಹೇಗೆ ಕೆಲಸಗಳು ನಡೆಯುತ್ತೆ ಅಂತ ಗೊತ್ತಿಲ್ವಾ? ಸುಮ್ಮನೆ ಹೋಗ್ಬೇಕಾದ್ರೆ ಯಾರಿಗೋ ಬ್ಲೇಮ್ ಮಾಡ್ಬೇಕಲ್ಲ. ನಮ್ ದುರ್ದೈವ, ನಾವು ಈಗ ಕುರ್ಚಿ ಮೇಲೆ ಇದೀವಿ, ನಮ್ಗೆ ಬ್ಲೇಮ್ ಮಾಡಿ ಹೋಗ್ತಾರೆ ಅಷ್ಟೇ, ಇನ್ನೇನು. ಸರ್, ಈಗ 4 ಜನರ ವಿರುದ್ಧ ಸಿದ್ದರಾಮಯ್ಯನವರು ದೂರನ್ನ ಕೊಟ್ಟಿದ್ರು ಸ್ಪೀಕರ್ ರಮೇಶ್ ಕುಮಾರ್ ಅವರಿಗೆ. ಸೊ ವಾಟ್ ನೆಕ್ಸ್ಟ್ ಅಂತ ಈಗಲೂ ಕೂಡ ಆಗ್ರಹ ಪಡಿಸ್ತೀರಾ? 4 ವಿರುದ್ಧನೂ ಕೂಡ ಅನರ್ಹ ಮಾಡಿ ಅಂತ, ಅಥವಾ ಉಮೇಶ್ ಜಾಧವ್ ಅವರನ್ನ ಮಾತ್ರ ಅನರ್ಹ ಮಾಡಿ ಅಂತೀರಾ? ನೋಡಿ, ಪೆಟಿಷನ್ ಇರೋದು ಸ್ಪೀಕರ್ ಮುಂದೆ ಮಾನ್ಯ CLP ಲೀಡರ್ ಅವರು ಇಟ್ಟಿದ್ದಾರೆ. ಅವರು ಆ ಮೇಲ್ಮಟ್ಟದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಏನ್ ಮಾಡ್ಬೇಕು ಮಾಡ್ತಾರೆ. ಅದು ಈಗ ಬರೀ ಉಮೇಶ್ ಜಾಧವ್ ತೆಗೆಯೋದು ಬಿಡೋದು, ಈಗ ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ. ಸೊ ಇಟ್ ಇಸ್ ಅಪ್ ಟು ಸ್ಪೀಕರ್ ಟು ಡಿಸೈಡ್. ಸ್ಪೀಕರ್ ಅವ್ರು ಡಿಸೈಡ್ ಮಾಡ್ತಾರೆ ಏನ್ ಮಾಡೋದು ಅಂತ. ನಮ್ಮ ವಾಟ್ ಎವರ್ ಇಟ್ ಇಸ್, ಅದು ಕಾನ್ಸ್ಟಿಟ್ಯೂಷನ್ ಪ್ರಕಾರನೇ ಆಗ್ಬೇಕಲ್ವಾ? ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.